ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡ್ತಿರೋದು ಒಂದು ತುಂಬ ಮುಖ್ಯವಾದ ಬೆಳವಣಿಗೆಯ ಬಗ್ಗೆ. ಅದೇನು ಅಂದರೆ, ಅಮೆರಿಕಾದ GE ಏರೋಸ್ಪೇಸ್ ಕಂಪನಿಯ ಹಿರಿಯ ಅಧಿಕಾರಿಗಳ ತಂಡ ನೇರವಾಗಿ ಬೆಂಗಳೂರಿನ HALನ ಕಚೇರಿಗೆ ಬಂದು ಭೇಟಿ ಮಾಡಿದೆ. ಇದು ಯಾಕೆ ಮುಖ್ಯ ಅಂತ ನೋಡೋಣ ಬನ್ನಿ. GE ಏರೋಸ್ಪೇಸ್ ತಂಡವನ್ನು ಮುನ್ನಡೆಸಿದ್ದು ಆ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಆದ ರೀಟಾ ಫ್ಲಾಹರ್ಟಿ ಅವರು. ಅವರ ಜೊತೆ ಇಡೀ ಸೇಲ್ಸ್ ಮತ್ತು ಬಿಸಿನೆಸ್ ಡೆವಲಪ್ಮೆಂಟ್ ತಂಡ ಕೂಡ ಇತ್ತು. ಅವರು ಬಂದು ನೇರವಾಗಿ HALನ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆದ DK ಸುನಿಲ್ ಅವರನ್ನು ಮತ್ತು ಡೈರೆಕ್ಟರ್ ಆಫ್ ಆಪರೇಷನ್ಸ್ ಶ್ರೀ ರವಿ K ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಇದು ಕೇವಲ ಒಂದು ಸಾಮಾನ್ಯ ಭೇಟಿ ಅಲ್ಲ ಸ್ನೇಹಿತರೆ. ಇದರ ಹಿಂದೆ ಎರಡು ತುಂಬ ಗಂಭೀರವಾದ ವಿಷಯಗಳು ಚರ್ಚೆ ಆಗಿವೆ. ಮೊದಲನೆಯದು F404 ಇಂಜಿನ್ಗಳ ಡೆಲಿವರಿ. ನಿಮಗೆ ಗೊತ್ತಿರಬಹುದು, ನಮ್ಮ ಸ್ವದೇಶಿ ಯುದ್ಧ ವಿಮಾನವಾದ LCA ತೇಜಸ್ MK1Aಗೆ ಬೇಕಾಗಿರೋದು ಇದೇ GE F404 ಇಂಜಿನ್. ಭಾರತೀಯ ವಾಯುಪಡೆಗೆ ತೇಜಸ್ MK1A ವಿಮಾನಗಳನ್ನು ಸಮಯಕ್ಕೆ ಸರಿಯಾಗಿ ತಲುಪಿಸಬೇಕು ಅಂದರೆ ಈ ಇಂಜಿನ್ಗಳು ಸರಿಯಾದ ಸಮಯಕ್ಕೆ HALಗೆ ಬರಬೇಕು. ಅದಕ್ಕಾಗಿ ಈ ಎರಡೂ ತಂಡಗಳು ಡೆಲಿವರಿ ಶೆಡ್ಯೂಲ್ ಮತ್ತು ಸಪ್ಲೈ ಚೈನ್ ಬಗ್ಗೆ ವಿವರವಾಗಿ ಮಾತನಾಡಿದವು. ಇದು ತೀರಾ ಅಗತ್ಯವಾದ ಚರ್ಚೆಯಾಗಿದೆ. ಯಾಕಂದ್ರೆ ಇಂಜಿನ್ ತಡವಾದರೆ ಇಡೀ ಉತ್ಪಾದನೆ ಲೈನ್ ಮೇಲೆ ಪರಿಣಾಮ ಬೀಳುತ್ತದೆ. ಎರಡನೆಯದು F414 ಇಂಜಿನ್ ಪ್ರೋಗ್ರಾಮ್. ಇದು ಇನ್ನಷ್ಟು ದೊಡ್ಡ ವಿಷಯ ಸ್ನೇಹಿತರೆ. ಭಾರತ ಮತ್ತು ಅಮೆರಿಕದ ನಡುವೆ ಒಂದು ಐತಿಹಾಸಿಕ ಒಪ್ಪಂದವಾಗಿದೆ. GE F414 ಇಂಜಿನ್ಗಳನ್ನು ನೇರವಾಗಿ ಭಾರತದಲ್ಲೇ ಪ್ರೊಡ್ಯೂಸ್ ಮಾಡೋದು, ಅದು ಟೆಕ್ನಾಲಜಿ ಟ್ರಾನ್ಸ್ಫರ್ನ ಜೊತೆಗೆ. ಇದು ನಮ್ಮ ಆತ್ಮನಿರ್ಭರ ಭಾರತಕ್ಕೆ ತುಂಬ ದೊಡ್ಡ ಹೆಜ್ಜೆ. ಈ F414 ಇಂಜಿನ್ ಯಾವ ವಿಮಾನಗಳಿಗೆ ಬಳಕೆ ಆಗಲಿದೆ ಅಂತೀರಾ? ಮುಂದಿನ ತಲೆಮಾರಿನ ತೇಜಸ್ MK2 ಮತ್ತು AMCA ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಎರಡಕ್ಕೂ ಈ ಇಂಜಿನ್ ಬೇಕು. ಅಂದರೆ ಇದು ಭಾರತದ ಮುಂದಿನ 30-40 ವರ್ಷದ ವಾಯುಶಕ್ತಿಯ ಬೆನ್ನೆಲುಬು ಆಗಲಿದೆ. ಮಾತುಕತೆಗಳು ಮುಗಿದ ಮೇಲೆ GE ತಂಡ HALನ ಏರ್ಕ್ರಾಫ್ಟ್ ಡಿವಿಷನ್ ಅಸೆಂಬ್ಲಿ ಹ್ಯಾಂಗರನ್ನು ಖುದ್ದಾಗಿ ನೋಡಿದರು. ಅಲ್ಲಿ LCA MK1A ವಿಮಾನಗಳ ಉತ್ಪಾದನೆ ನಡೆಯುತ್ತಿರೋದನ್ನು ನೋಡಿ GE ತಂಡ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಇದು ಕೇವಲ ಒಂದು ಭೇಟಿ ಅಲ್ಲ, ಇದು GE ಮತ್ತು HAL ನಡುವಿನ ಬಲವಾದ ಕೈಗಾರಿಕಾ ಸಂಬಂಧಕ್ಕೆ ಇನ್ನೊಂದು ಮೈಲುಗಲ್ಲು. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಾದರೆ F404 ಇಂಜಿನ್ಗಳ ಡೆಲಿವರಿ ಸರಿಯಾದ ಹಾದಿಯಲ್ಲಿ ಹೋದರೆ ತೇಜಸ್ MK1A ಇಂಡಕ್ಷನ್ ವೇಗ ಪಡ್ಕೊಳ್ಳುತ್ತೆ ಮತ್ತು F414 ಕಾರ್ಯಕ್ರಮ ಯಶಸ್ವಿಯಾದರೆ ಭಾರತ ಇಂಜಿನ್ ತಂತ್ರಜ್ಞಾನದಲ್ಲಿ ನಿಜವಾದ ಅರ್ಥದಲ್ಲಿ ಸ್ವಾವಲಂಬಿಯಾಗಲಿದೆ. ಇದು ನಿಜಕ್ಕೂ ರೋಮಾಂಚನಕಾರಿ ಸಮಯ ನಮ್ಮ ದೇಶಕ್ಕೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.